ಸ್ನೇಹಿತರೆ ನಮಸ್ಕಾರ. ಈ ಉತ್ತರ ಕರ್ನಾಟಕ ಭಾಗಗಳಲ್ಲಿ ಈಗ ಈ ಮುತ್ಯಗಳ ಹಾವಳಿ ವಿಪರೀತವಾಗಿ ಹೆಚ್ಚಾಗಿದೆ. ಊರಿಗೊಬ್ಬ ಮುತ್ಯ ಹುಟ್ಕೊಳ್ತಾ ಇದ್ದಾನೆ. ಈ ಮುತ್ಯ ಇಲ್ಲಿನ ಜನರನ್ನ ಒಂದು ರೀತಿಯಲ್ಲಿ ಮರಳು ಮಾಡ್ತಾ ಇದ್ದಾನೆ. ಇದೇ ರೀತಿ ಈ ಕಲಬುರಗಿ ಭಾಗದಲ್ಲೂ ಕೂಡ ಒಬ್ಬ ಮುತ್ಯ ಭಾರೀ ಸಂಚಲನವನ್ನು ಸೃಷ್ಟಿ ಮಾಡಿದ್ದ. ಅದರಲ್ಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಈತನ ಪ್ರಭಾವ ಎಷ್ಟಿತ್ತು ಅಂತ ಹೇಳಿದ್ರೆ, ಈತನ ರೀಲ್ಸ್ಗಳು, ಈತನ ಫೋಟೋಸ್ಗಳು, ಈತನ ಒಂದೊಂದು ರೀಲ್ಸ್ಗಳು, ವೀಡಿಯೋಸ್ಗಳನ್ನು ನೋಡಿದ್ರೆ ದಂಗು ಬಿಡಬೇಕು ಹಾಗಿರ್ತಿತ್ತು. ಭಾರಿ ಶೋಕಿಲ್ಲ ಅಲ್ಲ ರೀ. ಕಾಸ್ಟ್ಲಿ ಕಾರ್ನಲ್ಲಿ ತಿರುಗುವಂಥದ್ದು, ಬಂಗಾರ ಒಡವೆಗಳನ್ನು ಹಾಕ್ಕೊಂಡು ಓಡಾಡುವಂಥದ್ದು, ವಿಚಿತ್ರವಾಗಿ ಬಟ್ಟೆಗಳನ್ನು ಹಾಕ್ಕೊಂಡು ಓಡಾಡುವಂಥದ್ದು, ಈ ರೀತಿ ವಿಚಿತ್ರವಾಗಿದ್ದಂಥ ಈತನ ಹೆಸರು ಏನು ಅನ್ನೋದು ಬಹುಶಃ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುತ್ತೆ. ಆತ ಬೇರೆ ಯಾರೋ ಅಲ್ಲ, ಅದೇ ಈ ಶಹಾಪುರ ತಾಲೂಕಿನ ಮಹಲ್ರೋಜಾ ಗ್ರಾಮದ ಯಮನೂರಪ್ಪ ಮುತ್ಯನ ಮಠದ ಮಲ್ಲಿಕಾರ್ಜುನ ಮುತ್ಯ ಅಂತೇಳಿ ಈತನ ಹೆಸರು. ಮಲ್ಲಿಕಾರ್ಜುನ ಮುತ್ಯ ಅಂತೇಳಿ ಈತನ ಹೆಸರು. ಬಹುಶಃ ಈತನ ಹೆಸರು ನಿಮಗೆ ಗೊತ್ತಿದೆಯೋ ಗೊತ್ತಿಲ್ವೋ, ಆದರೆ ಈತನ ಅವತಾರಗಳು ಮಾತ್ರ ನೀವು ನೋಡಿರ್ತೀರ. ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ರೀಲ್ಸ್ಗಳಲ್ಲಿ, ಯೂಟ್ಯೂಬ್ನ ಶಾರ್ಟ್ಸ್ಗಳಲ್ಲಿ ಈತನ ಹಾವಳಿ ಎಷ್ಟರ ಮಟ್ಟಿಗೆ ಇದೆ ಅನ್ನೋದಕ್ಕೆ ಸಾಕ್ಷಿ ಈತನ ವೀಡಿಯೋಸ್ಗಳು ವೈರಲ್ ಆಗಿದ್ದು. ಈತ ಈ ವಿಡಿಯೋಸ್ಗಳನ್ನು ಮಾಡಿಕೊಂಡು ಪುಕ್ಷಟೆ ಪ್ರಚಾರವನ್ನು ಪಡಿತಿದ್ದ. ಬಿಟ್ಟಿ ಬಿಲ್ಡಪ್ಗೂ ಕೂಡ ತೆಗೆದುಕೊಳ್ತಾ ಇದ್ದ. ಅಷ್ಟು ಮಾತ್ರವಲ್ಲ, ಸಾಕಷ್ಟು ಜನ ಭಕ್ತರನ್ನೂ ಕೂಡ ಹೊಂದಿದ್ದಾನೆ. ಪವಾಡಗಳನ್ನು ಮಾಡ್ತಾನೆ ಅಂತ ಹೇಳ್ಬಿಟ್ಟು ನಂಬ್ತಾರೆ ಕೂಡ ಈ ಮುತ್ಯನನ್ನು. ಈಗ ಇದೇ ಮುತ್ಯನ ವಿರುದ್ಧ ಗಂಭೀರವಾದಂಥ ಒಂದು ಪ್ರಕರಣ ದಾಖಲಾಗಿದೆ. ಅಪ್ರಾಪ್ತ ಬಾಲಕಿಯ ಜೊತೆಗೆ ಅನುಚಿತವಾಗಿ ವರ್ತನೆ ಮಾಡಿರುವಂಥ ಹಿನ್ನೆಲೆಯಲ್ಲಿ ಶಹಾಪುರ ತಾಲೂಕಿನ ಮಹಲ್ರೋಜಾ ಗ್ರಾಮ ಯಮನೂರಪ್ಪ ಮುತ್ಯನ ಮಠದ ಮಲ್ಲಿಕಾರ್ಜುನ ಮುತ್ಯನ ಮೇಲೆ ಪೋಕ್ಸೋ ಪ್ರಕರಣ ದಾಖಲಾಗಿದೆ. ಈಗ ಈತನಿಗೆ ಬಂಧನ ಭೀತಿಯೂ ಕೂಡ ಕಾಡ್ತಾ ಇದೆ. ಯಾವುದೇ ಕ್ಷಣದಲ್ಲಾದರೂ ಕೂಡ ಈತನನ್ನು ಅರೆಸ್ಟ್ ಮಾಡುವಂಥ ಸಾಧ್ಯತೆ ಇದೆ. ಜೊತೆಗೆ ಈ ಘಟನೆಗೆ ಸಂಬಂಧಪಟ್ಟಂತೆ ಮಕ್ಕಳ ಹಕ್ಕುಗಳ ಆಯೋಗ ಸ್ವಯಂ ಪ್ರೇರಿತ ದೂರನ್ನು ಕೂಡ ದಾಖಲಿಸಿಕೊಂಡಿದೆ. ಕಾರಣ ಈಗ ದೇವಮಾನವಿಗೆ ಸಿಕ್ಕಾಬಟ್ಟೆ ಸಂಕಷ್ಟ ಎದುರಾಗಿದೆ. ಹೌದು, ಮಲ್ಲಿಕಾರ್ಜುನ ಮುತ್ಯ ವಿರುದ್ಧ ಶಹಾಪುರ ತಾಲೂಕಿನ ಗೋಗಿ ಠಾಣೆಯಲ್ಲಿ ಪೋಕ್ಸೋ ಕೇಸ್ ದಾಖಲು ಹಿನ್ನೆಲೆಯಲ್ಲಿ ಮಹಲ್ರೋಜಾ ಮಠದಲ್ಲಿರುವಂತಹ ಕೆಲವರು ಅಲ್ಲಿ ಆ ರೀತಿ ಏನೂ ಕೂಡ ನಡೆದೇ ಇಲ್ಲ ಅನ್ನುವಂಥ ಸಮರ್ಥನೆಯನ್ನು ಕೊಡ್ತಾ ಇದ್ರೆ, ಪೊಲೀಸರು ಸ್ಥಳ ಮಹಜರನ್ನು ಕೂಡ ನಡೆಸಿದ್ದಾರೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು, ಮಕ್ಕಳ ರಕ್ಷಣಾ ಘಟಕದ ಅಧಿಕಾರಿಗಳ ಸಮ್ಮುಖದಲ್ಲಿ ಮುತ್ಯನ ಈ ಮಠದ ಎಲ್ಲ ಕೋಣೆಗಳನ್ನೂ ಕೂಡ ಜಾಲಾಡಿದ್ದಾರೆ. ಮತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಯಾವುದಾದ್ರೂ ಮಾಹಿತಿಗಳಿದ್ರೆ ಅದನ್ನು ಕೂಡ ತೆಗೆದು ಅದನ್ನು ಈ ತಮ್ಮ ತನಿಖೆಯಲ್ಲಿ ದಾಖಲಿಸಿಕೊಳ್ಳುವಂಥ ಕೆಲಸವನ್ನು ಪೊಲೀಸರು ಮಾಡ್ತಾ ಇದ್ದಾರೆ. ಈಗಾಗಲೇ ಮುತ್ಯಗೆ ನೋಟಿಸನ್ನು ಕೊಟ್ಟು ಆತನನ್ನು ವಿಚಾರಣೆಗೆ ಕರೆಯುವಂಥ ಸಾಧ್ಯತೆಯೂ ಕೂಡ ದಟ್ಟವಾಗಿದೆ. ಹಾಗೆಯೇ ಸ್ವಲ್ಪ ಆ ಕಡೆ ಈ ಕಡೆ ಆದ್ರೂ ಕೂಡ ಆತನನ್ನು ಅರೆಸ್ಟ್ ಮಾಡಿಯೇ ಮಾಡ್ತಾರೆ ಅನ್ನೋದು ಸ್ಪಷ್ಟ. ಕಾನೂನಿನಲ್ಲಿ ಪೋಕ್ಸೋ ಪ್ರಕರಣ ದಾಖಲಾದಾಗ ಅರೆಸ್ಟ್ ಮಾಡಲೇಬೇಕಾಗ್ತದೆ. ನಂತರ ಕಾನೂನಿನ ಹೋರಾಟಗಳು ನಡಿಬೇಕಾಗ್ತದೆ. ಅದೆಲ್ಲವೂ ಕೂಡ ಮುಂದುವರೆದ ಭಾಗ. ಈಗ ಮಲ್ಲಿಕಾರ್ಜುನ ಮುತ್ಯನ ಮೇಲೆ ಪೋಕ್ಸೋ ಕೇಸ್ ದಾಖಲಾದಂತಹ ಹಿನ್ನೆಲೆಯಲ್ಲಿ ಮಠದತ್ತ ಭಕ್ತರ ದೊಡ್ಡ ದಂಡೆ ಆಗಮಿಸ್ತಿದೆ. ಮುತ್ಯನ ಆಶೀರ್ವಾದದಿಂದ ನಮಗೆ ಒಳ್ಳೇದಾಗಿದೆ. ಅವರು ಈ ರೀತಿ ಮಾಡುವಂಥ ವ್ಯಕ್ತಿ ಅಲ್ವೇ ಅಲ್ಲ. ಮುತ್ಯ ಮತ್ತು ಮಠಕ್ಕೆ ಕಳಂಕ ತರುವಂತಹ ಷಡ್ಯಂತ್ರ ನಡೀತಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋವನ್ನು ತಪ್ಪಾಗಿ ಬಿಂಬಿಸಿದವರ ವಿರುದ್ಧನೂ ಕೂಡ ಕ್ರಮವನ್ನು ಕೈಗೊಳ್ಳಬೇಕು. ಈ ಬಗ್ಗೆ ಪೊಲೀಸ್ ಠಾಣೆಗೆ ನಾವು ದೂರನ್ನು ಕೊಡ್ತೇವೆ. ಕ್ರಮ ಆಗದಿದ್ದರೆ ಮುಂದೇನು ಅನ್ನೋದ್ರ ಬಗ್ಗೆ ನಾವು ನಿರ್ಧಾರವನ್ನು ಮಾಡ್ತೀವಿ ಅನ್ನುವಂಥ ವಿಚಾರವನ್ನು ಕೂಡ ಇಲ್ಲಿ ಭಕ್ತರು ತಿಳಿಸ್ತಾ ಇದ್ದಾರೆ. ಅದರ ಜೊತೆಗೆ ಒಂದಷ್ಟು ಜನ ಭಕ್ತರು ಏನು ಇಲ್ಲ ಮುತ್ಯ ಪರಾರಿಯಾಗಿದ್ದಾರೆ ಅನ್ನೋಂಥ ಸುದ್ದಿಗಳು ಬರ್ತಿದ್ದಾವೆ ನೋಡಿ, ಅದು ಕೂಡ ಸುಳ್ಳು ಸುದ್ದಿ. ಆ ರೀತಿ ಏನೂ ಕೂಡ ವೈರಲ್ ಆಗಿರುವಂಥ ವಿಡಿಯೋದಲ್ಲಿರುವಂಥ ಅಪ್ರಾಪ್ತ ಬಾಲಕಿಯ ಪೋಷಕರು ಕೂಡ ಮಲ್ಲಿಕಾರ್ಜುನ್ ಮುತ್ಯ ಅವರ ಸಂಬಂಧಿಕರೇ. ಹೀಗಾಗಿ ಮಠಕ್ಕೆ ಬಂದಾಗ ಬಾಲಕಿಯ ಜೊತೆಗೆ ಸಹೋದರನ ರೀತಿಯಲ್ಲಿ ಅವರು ಪ್ರೀತಿಯನ್ನು ತೋರಿದ್ದಾರೆ ಹೊರತು ಬೇರೆ ಯಾವುದೇ ದೃಷ್ಟಿಕೋನದಲ್ಲಿ ಅವರು ಅನುಚಿತವಾಗಿ ವರ್ತನೆಯನ್ನು ಮಾಡಿಲ್ಲ. ಹಾಗೆಯೇ ಅವರು ಎಲ್ಲೂ ಕೂಡ ಓಡಿ ಹೋಗಿಲ್ಲ. ಅವರು ಇಲ್ಲೇ ಇದ್ದಾರೆ. ಪೊಲೀಸರ ತನಿಖೆಗೆ ಸಹಕಾರವನ್ನು ಕೊಡ್ತಾರೆ ಅನ್ನುವಂಥ ವಿಚಾರವನ್ನು ಭಕ್ತರು ಹೇಳ್ತಾ ಇದ್ದಾರೆ. ಇದರ ಜೊತೆಗೆ ಈಗಾಗಲೇ ಒಂದು ಖಾಸಗಿ ಮಾಧ್ಯಮದ ಜೊತೆಗೆ ಮುತ್ಯ ಕೂಡ ಮಾತನಾಡಿದ್ದಾರೆ. ಅವರು ಕೂಡ ಇದೇ ವಿಚಾರವನ್ನು ಹೇಳಿದ್ದಾರೆ. ಆ ಬಾಲಕಿ ನನ್ನ ಮಗಳಿದ್ದಂತೆ ಎನ್ನುವಂಥ ವಿಚಾರವನ್ನು ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ. ಹಾಗೆಯೇ ಅಲ್ಲಿ ಯಾವುದೇ ಕೆಟ್ಟ ದೃಷ್ಟಿಯಿಂದ ನಾನು ಆಕೆಯ ಜೊತೆಗೆ ನಡೆದುಕೊಂಡಿಲ್ಲ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಇದರಿಂದ ಈ ವಿಡಿಯೋಗಳನ್ನು ಹರಿಬಿಡ್ತಿದ್ದಾರಲ್ಲ, ಇದರಿಂದ ಕೇವಲ ನನಗೆ ಮಾತ್ರ ಅಲ್ಲ, ಆ ಮಗುವಿನ ಪೋಷಕರಿಗೆ, ಆ ಮಗುವಿಗೆ ಮಾನಸಿಕವಾಗಿ ಸಿಕ್ಕಾಪಟ್ಟೆ ತೊಂದರೆ ಆಗ್ತದೆ. ದಯವಿಟ್ಟು ಈ ರೀತಿ ಪೋಸ್ಟ್ ಮಾಡೋರು ಒಂದು ಸಲ ಯೋಚನೆ ಮಾಡಿ ಎನ್ನುವಂತಹ ಮನವಿಯನ್ನು ಕೂಡ ಮಾಡಿದ್ದಾರೆ. ಹಾಗೆಯೇ ನನ್ನದು ಆ ಬಾಲಕಿದ್ದು ತಂದೆ ಮತ್ತು ಮಗಳ ಸಂಬಂಧ.
ಆ ಮಗಳನ್ನು ನಾನು ಪ್ರೀತಿ ಮಾಡಿದ್ದೇನೆ ಹೊರತು ಬೇರೆ ಕೆಟ್ಟ ದೃಷ್ಟಿಯಿಂದ ನಾನು ಆ ರೀತಿ ಆಕೆಯ ಜೊತೆಗೆ ನಡೆಸಿಕೊಂಡಿಲ್ಲ. ಅವರು ಇವತ್ತಿಗೂ ಕೂಡ ಮಠಕ್ಕೆ ಬರ್ತಾರೆ, ನಮ್ಮ ಜೊತೆಗೆ ಅದೇ ಅನ್ಯೋನ್ಯತೆಯಲ್ಲಿದ್ದಾರೆ, ಅವರ ನಮ್ಮ ಸಂಬಂಧಿಗಳು, ನಮ್ಮ ಮಠಕ್ಕೆ ಸೇರಿದವರು ಅನ್ನೋಂಥ ವಿಚಾರವನ್ನು ಕೂಡ ಹೇಳ್ತಾರೆ. ಜೊತೆಗೆ ಇದು ನಮ್ಮದೇ ಹೋರಾಟ, ಕಾನೂನು ಹೋರಾಟದಲ್ಲಿ ನಮಗೆ ಜಯ ಆಗಲಿದೆ. ನಾನು ಪೊಲೀಸರ ತನಿಖೆಗೆ ಸಂಪೂರ್ಣವಾಗಿ ಸಹಕಾರವನ್ನು ಮಾಡಲೇ ನನ್ನ ಬಗ್ಗೆ ಅಪಪ್ರಚಾರವನ್ನು ಕೂಡ ಮಾಡಲಾಗ್ತಿದೆ. ದಯವಿಟ್ಟು ಮಠದ ಭಕ್ತರು ಇದಕ್ಕೆ ತಲೆ ಕೆಡಿಸ್ಕೊಳ್ಬೇಡಿ ಎನ್ನುವಂತಹ ಮನವಿಯನ್ನು ಕೂಡ ಮಾಡಿದ್ದಾರೆ. ಬಟ್ ಈಗಾಗಲೇ ಗೃಹ ಸಚಿವರಿಂದ ಹಿಡಿದು ಪ್ರತಿಯೊಬ್ಬರು ಕೂಡ ಈ ಪ್ರಕರಣವನ್ನು ಸಿಕ್ಕಾಬಟ್ಟೆ ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರೆ. ಸೊ ದಟ್ ಈಗ ಇಲ್ಲಿ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹಿಳಾ ಮತ್ತು ಮಕ್ಕಳ ಆಯೋಗದ ಅಧಿಕಾರಿಗಳು ಕೂಡ ಈಗಾಗಲೇ ಸ್ವಯಂ ಪ್ರೇರಿತ ದೂರನ್ನು ದಾಖಲಿಸ್ಕೊಂಡಿದ್ದೇವೆ. ಹಾಗೆಯೇ ಈ ವಿಡಿಯೋನ ಯಾರು ಮೊದಲಿಗೆ ಶೇರ್ ಮಾಡಿದ್ರು ಅದಾದ ಬಳಿಕ ರೀಶೇರ್ ಆಗ್ತಾ ಹೋಯ್ತಲ್ಲ, ಅವ್ರ ಮೇಲೂ ಕೂಡ ಆ್ಯಕ್ಷನ್ ಆಗುತ್ತೆ ಅನ್ನುವಂಥ ವಿಚಾರವನ್ನು ಕೂಡ ಇಲ್ಲಿ ಪ್ರಕಟಿಸಿದ್ದಾರೆ. ಹಾಗೆಯೇ ಈ ಪ್ರಕರಣವನ್ನು ಇಲ್ಲಿಗೆ ಬಿಡುವಂಥ ಪ್ರಶ್ನೆಯೇ ಇಲ್ಲ. ಇದರಲ್ಲಿ ಆ ಮಗುವಿಗೂ ಕೂಡ ನ್ಯಾಯ ಸಿಗಬೇಕು ಮತ್ತು ಇಂತಹ ಪ್ರಕರಣಗಳು ಇನ್ನು ಮುಂದೆ ನಡಿಬಾರ್ದು ಅನ್ನೋದು ಸಂಬಂಧಪಟ್ಟಂಗೆ ಒಂದಷ್ಟು ವಿಚಾರಗಳನ್ನು ಕೂಡ ಈಗ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈಗ ಇನ್ನೊಂದು ಪ್ರಶ್ನೆಯೂ ಕೂಡ ಹೇಳ್ತದೆ, ಹಾಗಾದರೆ ಯಾರಪ್ಪ ಇದು ಮಲ್ಲಿಕಾರ್ಜುನ ಮುತ್ಯ ಅಂತೇಳಿ. ಈ ಮಲ್ಲಿಕಾರ್ಜುನ ಮುತ್ಯನ ವಯಸ್ಸು ಕೇವಲ 25 ವರ್ಷ. ಯಾದಗಿರಿ, ಕಲಬುರಗಿ, ವಿಜಯಪುರ ಸೇರಿದಂತೆ ನೆರೆಯ ಆಂಧ್ರ ಪ್ರದೇಶ ಹಾಗೂ ತೆಲಂಗಾಣದಿಂದ ಲಕ್ಷಾಂತರ ಭಕ್ತರು ಇವರನ್ನು ದೇವರು ಅಂತೇಳಿ ನಂಬ್ತಾರೆ. ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಸಗರ ಗ್ರಾಮದ ಮಹಲ್ರೋಜಾ ಚಾಂಗದೇವ್ ಮಠದ ಪೀಠಾಧಿಪತಿಯಾಗಿರುವಂಥ ಈತನಿಗೆ ದೊಡ್ಡ ಭಕ್ತ ವರ್ಗವೇ ಇದೆ. ಈತನ ತಂದೆ ಅಲೈದೇವರು ಕೂಡ ಭಕ್ತರಿಗೆ ಪ್ರವಚನವನ್ನು ಕೊಡ್ತಾ ಇದ್ರು. ಕೆಲವು ವರ್ಷಗಳ ಹಿಂದೆ ಅಲೈದೇವರ ಹತ್ಯೆ ಆಗುತ್ತೆ. ಅದಾದ ಬಳಿಕ ತಂದೆಯ ಹತ್ಯೆಯ ಬಳಿಕ ಮಠದ ಪೀಠಾಧಿಪತಿಯಾಗಿರುವಂತಹ ಮಲ್ಲಿಕಾರ್ಜುನ ಮುತ್ಯ ಭಕ್ತರ ಮುಖ ನೋಡ್ತಲೇ ಅವರ ಅಂತರಂಗದ ಮಾತುಗಳನ್ನು ಹೇಳ್ತಾ ತುಂಬ ಪ್ರಖ್ಯಾತಿ ಆಗಿದ್ರು. ಈತನ ಮಾತುಗಳು ಸತ್ಯವಾಗ್ತದೆ ಅಂತ ಹೇಳ್ಬಿಟ್ಟು ನಂಬ್ತಾ ಇದ್ರು. ಮಠಕ್ಕೆ ನಿತ್ಯವೂ ಕೂಡ ಸಾವಿರಾರು ಜನ ಭಕ್ತರು ಹರಿದು ಬರ್ತಾ ಇದ್ದಾರೆ. ರಾಜಕಾರಣಿಗಳು, ಜನಪ್ರತಿನಿಧಿಗಳು ಕೂಡ ಈತನ ಆಶೀರ್ವಾದಕ್ಕೆ ಮುಗಿಬೀಳ್ತಾರೆ. ಬಹುಶಃ ನಿಮಗೆ ನೆನಪಿರ್ಬೋದು, ಈ ಹಿಂದಿನ ಎಲೆಕ್ಷನ್ನಲ್ಲೂ ಕೂಡ ಈ ಚಿಂಚನಸೂರು ಅವರು ಕೂಡ ಇದೇ ಮುತ್ಯ ಜೊತೆಗೆ ಮಾತನಾಡಿದಂಥ ಆಡಿಯೋ ವೈರಲ್ ಆಗಿತ್ತು. ನನ್ನನ್ನು ಗೆಲ್ಲಿಸಬೇಕು, ಗೆಲ್ಲಿಸಿದರೆ ನಾನು DCM ಆಗ್ತೀನಿ, ಆಗ ಈ ಮಠಕ್ಕೆ ಏನು ಬೇಕು ಎಲ್ಲವನ್ನು ಕೂಡ ನಾನು ಮಾಡಿಕೊಡ್ತೀನಿ, ನನ್ನನ್ನು ಗೆಲ್ಲಿಸುವಂಥದ್ದು ನಿಮ್ಮ ಜವಾಬ್ದಾರಿ ಎನ್ನುವಂತಹ ಮಾತುಗಳನ್ನು ಮುತ್ಯಗೆ ಹೇಳಿದರು. ಈ ರೀತಿ ರಾಜಕೀಯ ವ್ಯಕ್ತಿಗಳು ಕೂಡ ಮುತ್ಯನ ಕಾಲಿಗೆ ಬೀಳೋದು ಕೂಡ ಹೊಸದೇನಲ್ಲ. ಇನ್ನು ಈ ಮುತ್ಯನ ಬಳಿಗೆ ದೂರದಿಂದ ಭಕ್ತರು ಬರುವಂಥದ್ದು, ನಿತ್ಯವೂ ಕೂಡ ದಾಸೋಹ ವ್ಯವಸ್ಥೆ ಇರುವಂಥದ್ದು, ಜೊತೆಗೆ ಮುತ್ಯನ ಕಾರಿನ ಹಿಂದೆ 10 ಕಾರುಗಳು ಒಂದು ರೀತಿಯಲ್ಲಿ ಎಸ್ಕಾರ್ಟನ್ನು ಮಾಡುವಂಥದ್ದು, ಆ ದಂಡು ದಾಳಿ ಎಲ್ಲವನ್ನು ಕೂಡ ನೋಡಿದ್ರೆ ಬಹುಶಃ ದಂಗಾಗಿಬಿಡ್ತೀರ. ಆ ಪ್ರಮಾಣದಲ್ಲಿ ಕಾರುಗಳು ಬರುವಂಥದ್ದು, ಧೂಳೆಬ್ಬಿಸ್ಕೊಂಡು ಹೋಗುವಂಥ ರೀತಿಯನ್ನು ನೋಡ್ತಿದ್ರೆ ಯಾವುದೋ ಹಾಲಿವುಡ್ ಸಿನಿಮಾವನ್ನು ನಾವು ನೋಡ್ತಿದ್ವಿ ನಾವು ಅಂತೇಳಿ ಅನಿಸುತ್ತೆ. ಆ ರೇಂಜ್ಗೆ ಬಿಲ್ಡಪ್ಪನ್ನು ಕೊಡ್ಕೊಂಡು ವಿಡಿಯೋಗಳನ್ನು ಮಾಡಿಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಪಾಪ್ಯುಲಾರಿಟಿಯನ್ನು ಗಿಟ್ಟಿಸ್ಕೊಂಡಂತಹ ಮುತ್ಯ ಇವತ್ತಿಗೆ ಈ ರೀತಿ ಪೋಕ್ಸೋ ಪ್ರಕರಣದಲ್ಲಿ ಲಾಕ್ ಆಗ್ತಾರೆ. ಪೋಕ್ಸೋ ಪ್ರಕರಣವನ್ನು ಎದುರಿಸಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅಂತ ಹೇಳ್ಬಿಟ್ಟು ಯಾರೂ ಕೂಡ ಊಹೆಯನ್ನು ಮಾಡಿರಲಿಲ್ಲ. ಊರವರ ಭವಿಷ್ಯವನ್ನು ಹೇಳುವಂತಹ, ಭಕ್ತರ ಭವಿಷ್ಯವನ್ನು ಹೇಳುವಂಥ ಮುತ್ಯಗೆ ಈತನ ಭವಿಷ್ಯನೇ ಮುಂದೆ ಏನಾಗುತ್ತೆ, ಈ ರೀತಿ ಆಗುತ್ತಾ ಅನ್ನುವಂತಹ ಚಿಕ್ಕ ಸುಳಿವು ಕೂಡ ಸಿಗದೆ ಇರೋದು ಮಾತ್ರ ಘೋರ ದುರಂತ. ವಾಟೆವರ್, ಈ ಚಿಕ್ಕದೊಂದು ಪ್ರಕರಣ ಅಂದರೆ ಬಹುಶಃ ಏನೂ ಕೂಡ ಆಗೋದಿಲ್ಲ ಅಂತೇಳಿ ಅಂದ್ಕೊಂಡು ಮಾಡಿದಂಥ ಒಂದೇ ಒಂದು ವಿಡಿಯೋ ಇವತ್ತು ಈ ಮಟ್ಟದಲ್ಲಿ ಸಂಚಲನ ಸೃಷ್ಟಿಸುತ್ತೆ, ಕಾನೂನು ಸಂಕಷ್ಟವನ್ನು ತಂದಿಡುತ್ತೆ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಕೂಡ ಇನ್ನು ಮುಂದೆ ಈ ರೀತಿಯಾದಂಥ ವಿಡಿಯೋ ಮಾಡೋರು 10 ಅಲ್ಲ 100 ಸಲ ಯೋಚನೆ ಮಾಡಿದರೂ ಕೂಡ ಕಡಿಮೆ. ಒಂದು. ಎರಡನೇದು, ಇಂತಹ ಪ್ರಕರಣಗಳಲ್ಲಿ ಸರಿಯಾದಂಥ ಕಾನೂನು ಅಥವಾ ಈ ಕೋರ್ಟ್ಗಳು ಸರಿಯಾದಂಥ ಆ್ಯಕ್ಷನನ್ನು ತೆಗೆದುಕೊಂಡಾಗ ಮಾತ್ರ ಇಂತಹ ಪ್ರಕರಣಗಳು ರಿಪೀಟ್ ಆಗೋದು ತಪ್ತವೆ. ಇನ್ನೊಂದು 4 ಜನರಿಗೆ ಲೆಸನ್ ಕೂಡ ಆಗ್ತದೆ. ವಾಟೆವರ್, ಇಲ್ಲಿವರೆಗೆ ನಡೆದಿರುವಂಥ ಘಟನೆಗಳನ್ನು ನೋಡ್ತಾ ಹೋದರೆ ಅಚ್ಚರಿ ಆಗೋದಂತೂ ಗ್ಯಾರಂಟಿ. ನಿಮಗೇನು ಅನಿಸುತ್ತೆ ಈ ಘಟನೆ ಬಗ್ಗೆ? ನಿಮಗೇನು ಅನಿಸುತ್ತೆ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.